ನಮಸ್ಕಾರ ಎಲ್ಲರಿಗೂ. ಇವತ್ತು ರೀ ನಾವು ನಿಮ್ಗೆ ಎರಡು ರೀತಿಯ ಸಿಂಪಲ್ ಆಗಿರುವಂತಹ ಮಿನಿ ತಾಲಿ ರೆಸಿಪಿಗಳನ್ನ ತೋರಿಸ್ಕೊಡಕತ್ತೀವಿ ರೀ. ಅಂದ್ರೆ ಪದ್ಧಸಿರನೇ ಇರ್ತೈತಿ, ಚಲೋ ಅಂತಹ ಒಂದು ರುಚಿಯಾಗಿರೂ ಇರ್ತೈತಿ ರೀ. ಹಂಗೆ ಈಸಿಯಾಗಿ ಮಾಡ್ಕೊಳ್ಬೋದಂತಹ ಎರಡು ರೀತಿಯ ರೆಸಿಪಿಗಳು ಇವತ್ತಿನ ಒಂದೇ ವಿಡಿಯೋದಾಗ ರೀ ನೀವು ನೋಡಕ್ರಿ. ಯಾರೇ ಬಂದಾಗ ಅಥವಾ ಕಡಿಮೆ ಸಮಯದಾಗ ಇಂಥ ಆರಾಮಾಗಿ ನೀವು ಮಾಡ್ಕೊಳ್ಬೋದು ರೀ. ಹಾಗಾದ್ರೆ ಹೆಂಗಂತ ನೋಡಕ್ರಿ, ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ. ಈಗ ಮೊದಲೇ ಒಂದು ಮಸ್ತ್ ಆಗಿರುವಂತಹ ರೆಸಿಪಿ ಕಡೆ ಹೋಗೋಣ ಬರ್ರಿ. ಈ ಒಂದು ರೆಸಿಪಿ ಮಾಡೋಕೆ ನೀವೇನು ಮಾಡಿರಿ, ಒಂದು ಅರ್ಧ ಕಪ್ ಅಷ್ಟು ಹೆಸರುಬೇಳೆ, ಒಂದು ಹೆಲ್ದಿ ಆಗಿರುವಂಥ ರೆಸಿಪಿ ರೀ ಇದು. ಅದಕ್ಕೆ ಅರ್ಧ ಕಪ್ ಅಷ್ಟು ಹೆಸರುಬೇಳೆನ ತೊಗೊಂಡು ಅದನ್ನು ಒಂದು 2 ಸಲ ಚೆನ್ನಾಗಿ ತೊಳೆದಾದ ನಂತರ ಅದಕ್ಕೆ ನೀರನ್ನು ಸೇರಿಸ್ರಿ. ತಿದ್ರಿ 1.5 ಕಪ್ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ರಿ. ಹಂಗೆ ಒಂದೀಟ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚಂದಂಗಿ ಕುದಿಯಾಕ ಇಡ್ರಿ. ಇವ ಬ್ಯಾಳೆ ಚಲೋತ್ನಂಗೆ ಕುದಿತಾವ್ರಲ್ಲ, ಅವಾಗ ನೋಡ್ರಿ ಪದ್ಧಸಿರಿ ಕುದ್ದಾವ ಅಂತೇಳಿ. ಈ ಕಡೆ ಒಂದು 2 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ನಾವು ತೊಗೊಂಡಿದ್ದೀವಿ ರೀ. ತಿತ್ರಿ ನಾರ್ಮಲಾಗಿ ಚಪಾತಿ ಮಾಡ್ತಿರ್ತೀರಿ, ಆದರೆ ಹಿಂಗೆ ಮಾಡಿ ನೋಡ್ರಿ ಒಂದ್ಸಲಿ. ಅದ್ರೊಳಗೆ ಒಂದು ಸ್ವಲ್ಪ ಜೀರಿಗೆ, ಹಂಗೆ ಸ್ವಲ್ಪ ಕಲಂಜಿ ಇಲ್ಲಾಂದ್ರೆ ನಡಿತೈತೆ ರೀ. ಅದಾದ ನಂತರ ಒಂದು ಈಟ ಅಜ್ವಾನನ್ನು ತಿಕ್ಕಿ ಹಾಕಿರಿ. ಹಂಗೆ ಒಂದು ಈಟ ಇಂಗನ್ನು ನೀವು ಸೇರಿಸಿ ಸ್ವಲ್ಪ ಕಸೂರಿ ಮೆಥಿಯನ್ನು ಪುಡಿ ಮಾಡಿ ಈ ರೀತಿ ಕೈಯಿಂದ ತಿಕ್ಕಿ ಹಾಕಿರಿ. ಹಂಗೆ ಅದ್ರೊಳಗೆ ಸ್ವಲ್ಪ ನೋಡ್ಕೊಂಡು ಉಪ್ಪನ್ನು ಹಾಕಿರಿ ರುಚಿಗೆ ತಕ್ಕಷ್ಟು. ಇಷ್ಟು ಹಾಕಿ ಆಮೇಲೆ ಈ ಹಿಟ್ಟನ್ನು ಒಂದ್ಸಲಿ ಹಂಗೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ಏನು ಮಾಡಿದ್ರಿ, ಇದ್ರೊಳಗೆ ನಾವು ಕುದಿಸಿದಂತಹ ಹೆಸರು ಬೇಳೆ ಇತ್ತಿರಲ್ಲ ಅದನ್ನು ಹಾಕಿ ಅದರ ಜೊತೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಹಿಟ್ಟಿನಾಗ ಕಲಿಸ್ಬೇಕಾಕತ್ರಿ. ತಿದ್ರಿ ಪ್ರೋಟೀನ್ಯುಕ್ತವಾಗಿರುವಂತಹ ಮಸ್ತ್ ಆಗಿರುವಂತಹ ಈ ಒಂದು ರೋಟಿ ಅಥವಾ ಚಪಾತಿ ತಯಾರಾಗ್ತೈತೆ ರೀ. ತಿದ್ರಿ ಈಗ ಇದ್ರೊಳಗೆ ಏನು ಮಾಡಿರಿ, ಅದನ್ನೆಲ್ಲ ಇನ್ನೊಂದು ಸ್ವಲ್ಪ ಹೆಸರುಬೇಳೆ ಅಟ್ಟಿರ್ತಿರಲ್ಲ ಅಟ್ಟೆಲ್ಲ ಚೆನ್ನಾಗಿ ಕಲಿಸಿದಾದ್ಮೇಲೆ ಇದನ್ನು ನೀರಿಗೇನು ಹಾಕಂಗಿಲ್ಲ, ಬರೀ ಅದನ್ನ ಹಾಕಿ ಕಲಿಸಿಟ್ಕೊಳ್ಬೇಕ್ರಿ. ಈ ಕಡೆ ಒಂದು ಪಾನ್ಯಾಗ ಏನು ಮಾಡಿರಿ, ಬಡೆ ಸೊಪ್ಪು, ಧನಿಯಾ ಕಾಳು, ಹಂಗೆ ಈ ಒಣ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಇರ್ತಾವಲ್ಲ ಅವನ್ನ ಹಾಕಿ ಚಂದಂಗೆ ಏನು ಮಾಡಿರಿ ರೋಸ್ಟ್ ಮಾಡಿ ಆಮೇಲೆ ಅದನ್ನು ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೆ ಒಂದು ಸ್ವಲ್ಪ 1-2 ಹಸಿಮೆಣಸು ಸ್ವಲ್ಪ ಶುಂಠಿಯನ್ನು ಹಾಕಿ ಗರ್ರ ಅಂಥೇಳಿ ಅನ್ಸ್ಕೊಂಡು ಬರ್ರಿ. ಇಷ್ಟನ್ನು ನೀವು ಮಾಡ್ತೀರಿ ತಿದ್ರಲ್ಲ, ಇದನ್ನು ಮಾಡಿ ಇಟ್ಕೊಳ್ಳಿ. ಈ ಕಡೆ ಬರ್ರಿ ಒಂದು ಮಸ್ತಾಗಿರುವಂತಹ ಆಲೂ ಬಿಂಡಿ ಮಾಡೋಕೆ ಎಣ್ಣೆಕಾಯಿ ಹಾಕಿಟ್ಟಿದ್ದೀವಿ. ಮತ್ತು ಇಲ್ಲಿ ಬೆಂಡೆಕಾಯಿ ಆಮೇಲೆ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಕಾದಿರುವಂಥ ಎಣ್ಣೆ ಒಳಗೆ ಸ್ವಲ್ಪ ಜೀರಿಗೆನ ಹಾಕಿ ಕಟ್ ಮಾಡ್ಕೊಂಡಂತಹ ಆಲೂಗಡ್ಡೆಯನ್ನು ಹಂಗೆ ರೀ ಹಸಿದಾಗಿ ಮತ್ತು ಕುದಿಸಿದ ಬಾಯ್ಲ್ಡ್ ಪೊಟ್ಯಾಟೊ ಅಲ್ರಿ, ಬರೀ ಆಲೂಗಡ್ಡೆಯನ್ನು ನೀವು ಈ ಜೀರಿಗೆ ಜೊತೆ ಚಲೋತ್ನಾಗಿ ಫ್ರೈ ಮಾಡಬೇಕಾಕೈತ್ರಿ. ತಿದ್ರಿ ಅಷ್ಟಾದ ನಂತರ ಸ್ವಲ್ಪ ಇಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಬೆಂಡೆಕಾಯಿ ನೀವು ನೋಡ್ಬೋದು ರೀ. ಮೊದಲು ಸ್ವಲ್ಪ ನಾವು ಎಣ್ಣೆಯನ್ನು ಜಾಸ್ತಿ ಹಾಕಿದೆವು. ಈ ಆಲೂಗಡ್ಡೆ ಮತ್ತು ಬೆಂಡೆಕಾಯಿ ಸ್ವಲ್ಪ ಜಾಸ್ತಿ ಬೇಕಾಕೈತ್ರಿ, ಅದಕ್ಕೆ ಒಂದು ಈಟ ಎಣ್ಣೆ ಜಾಸ್ತಿ ಹಾಕಿರಿ. ಆಮೇಲೆ ಉಪ್ಪನ್ನು ನೋಡ್ಕೊಂಡು ಹಾಕಿರಿ. ನೋಡಿ ಇಷ್ಟು ಹಾಕಿದ ನಂತರ ಮಸ್ತಾಗಿ ಅದನ್ನು ಚಲೋತ್ನಾಗಿ ಮಿಕ್ಸ್ ಕೊಟ್ಟಾದ್ಮೇಲೆ ಆಗಲೇ ಒಂದು ಪುಡಿ ಮಾಡಿ ಇಟ್ಕೊಂಡಿದ್ದೀವ್ರಿ ನಾವು, ಆ ಮೆಣಸಿನ್ಕಾಯಿ ಆಮೇಲೆ ಎಲ್ಲನೂ ಸೇರಿ ಇದನ್ನು ಈಗ ತೊಗೊಂಬಂದು ಹಾಕಿ ಬರೀ ಮಿಕ್ಸ್ ಕೊಡ್ರಿ. ನೀವು ಚೆನ್ನಾಗಿ ಮಿಕ್ಸ್ ಕೊಟ್ಟಾದ್ಮೇಲೆ ಇದ್ರೊಳಗೆ ಸ್ವಲ್ಪ ಬೇಕಂತಂದ್ರೆ ಗರಂ ಮಸಾಲ ಅಥವಾ ಧನಿಯಾ ಪೌಡರ್ನ ಹಾಕಿ ಚಂದಂಗೆ ನೀವೇನು ಮಾಡಿರಿ ಮುಚ್ಚಿ ಬಿಟ್ಬಿಡ್ರಿ. ಈ ಕಡೆ ಆಗಲೇ ಏನು ಹಿಟ್ಟನ್ನು ನೀವು ನಾದಿಟ್ಟಿದ್ರಲ್ಲ ಅದಕ್ಕೊಂದು ಈಟ ಎಣ್ಣೆ ಹಾಕಿ ಕೈಯಿಂದ ಸ್ವಲ್ಪ ಚೆನ್ನಾಗಿ ಮಿದ್ದಿದ್ರಿ ಅಂತಂದ್ರೆ ಇನ್ನಟ್ಟು ಸಾಫ್ಟ್ ಆಗ್ತೈತಿ. ಆಮೇಲೆ ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೊಳ್ಬೋದು. ನೋಡಿ ಹೆಂಗೆ ಮಾಡ್ಬೋದು ಅಂತಂದ್ರೆ ಒಂದು ಉಳ್ಳಿಯನ್ನು ಈ ರೀತಿ ತೊಗೊಂಡ ಒಂದು ಈಟ ಅದನ್ನು ಪೇಡೆ ಮಾಡಿ ನಡಬಾರ್ಕ ಹಿಂಗೊಂದು ಈಟ ಜಾಗ ಮಾಡಿರಿ. ಆಮೇಲೆ ಇದ್ರೊಳಗೆ ಒಂದು ಈಟ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ತುಪ್ಪ ಹಾಕಿ ಚೆನ್ನಾಗಿ ಅದನ್ನು ಹಿಂಗೆ ಕ್ಲೋಸ್ ಮಾಡಿ ನೀವು ಮಾಡ್ಬೋದು ರೀ. ಅಂದ್ರೆ ಅದನ್ನು ಕ್ಲೋಸ್ ಮಾಡಿ ಲಟಿಸಿ ನೀವು ಬೇಯಿಸಿದ್ರಿ ಅಂತಂದ್ರೆ ಮಸ್ತಾಗಿ ಸಾಫ್ಟಾಗಿನೂ ಬರ್ತೈತೆ ರೀ, ಚಲೋತ್ನಂಗಿನೂ ಬರ್ತೈತೆ ರೀ. ಈ ರೀತಿಯಾಗಿ ನೀವು ಒಣ್ಣೆ ವಿಧಾನದಾಗ ಮಾಡ್ಬೋದು ರೀ. ನೋಡಿ ಅದಕ್ಕಂತೇಳಿನ ತವ ಮೊದಲು ಚೆನ್ನಾಗಿ ಕಾಯಕ್ಕಿಟ್ಟು ಅದಕ್ಕೊಂದು ಈಟ ಎಣ್ಣೆ ಅಥವಾ ತುಪ್ಪವನ್ನು ಒರೆಸಿ ಅದಾದ ನಂತರ ಇದನ್ನು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಅತಿ ಸುಲಭವಾಗಿ ನೀವು ಹೆಲ್ದಿಯಾಗಿರುವಂತಹ ಒಂದು ಮತ್ತು ಸ್ವಾದಿಷ್ಟಕರವಂಥ ರೆಸಿಪಿಯನ್ನು ನೀವು ಮಾಡ್ತೀರಿ. ಈ ಒಂದು ಹೆಸರು ಬೇಳೆಯಿಂದ ಮಾಡಿರುವಂತಹ ರೊಟ್ಟಿ, ಚಪಾತಿ ಅಥವಾ ಪರೋಟ ಇದು ಮಸ್ತ್ ಆಕೈತೆ ರೀ, ಸಾಫ್ಟಾಗಿ ನೋಡ್ತೈತಿ, ಬಿಸಿಯಾಗಿ ನೀವು ಮಾಡಿಕೊಂಡು ತಿನ್ಬೇಕಾಕೈತೆ ರೀ. ತಿಂತಿರಲ್ಲ ಹಿಂಗೆ ನೀವು ಒಂದು ವಿಧಾನದಾಗ ಮಾಡ್ಬೋದು ರೀ. ಇಲ್ಲ ಅಂತಂದ್ರೆ ನೀವು ಬರೀ ಇದಕ್ಕೆ ಎಣ್ಣೆಗೆ ಏನು ಹಚ್ಚಲಾರ್ದ ಬರೀ ಹಿಟ್ಟು ಹಚ್ಚಿನೂ ಮಾಡ್ಬೋದು ರೀ, ಹಂಗೂ ಬರ್ತೈತಿ. ನಿಮಗೆ ಹೆಂಗೆ ಬೇಕೋ ಅಥವಾ ನಿಮಗೆ ಹೆಂಗೆ ಇಷ್ಟನೋ ಹಂಗೆ ಮಾಡಿರಿ. ಇಲ್ಲ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತು ನಾವು ಪದ್ರ ಮಾಡ್ತೀವಿ ಅಂತಂದ್ರೆ ಒಂದು ಈಟ ಕಡೆ ಹಿಂಗೆ ಮಡಿಚಿ ಒಂದು ಕಡೆ ಎಣ್ಣೆ ಇನ್ನೊಂದು ಕಡೆ ಹಿಟ್ಟು ಹಚ್ಚಿ ನೀವು ಆ ರೀತಿಯಾಗಿ ಲಟ್ಟಿಸಿ ಪದರಾಗಿ ಮಾಡ್ತಂತಂದ್ರೆ ಹಿಂಗೂ ಮಾಡ್ಬೋದು ರೀ. ಗೊತ್ತಾದ್ರೆ ಅದನ್ನು ಬೇಯಿಸುವಾಗ ಅದಕ್ಕೊಂದು ಈಟ ಎಣ್ಣೆ ಅಥವಾ ತುಪ್ಪನ ಹಚ್ಚಿ ನೀವು ಬೇಯಿಸ್ಬೇಕಾಗತ್ತೆ ರೀ. ನಿಮಗಾಗಲೇ ಹೇಳ್ದಂಗೆ ನಾವು ಬರೀ ಹಿಟ್ಟು ಹಚ್ಚಿ ಮಾಡ್ತಂದ್ರೆ ಹಂಗೂ ನಡೀತೈತೆ ರೀ. ನಿಮಗೆ ಹೆಂಗೆ ಬೇಕೋ ಹಂಗೆ ಇದನ್ನು ಟ್ರೈ ಮಾಡಿ. ಸಿಂಪಲ್ ಆಗಿರುವಂತಹ ಈ ಒಂದು ಹೆಸರುಬೇಳೆ ಚಪಾತಿ ಅಥವಾ ಪರೋಟ ತಯಾರಾದು ರೀ. ಹಂಗೆ ಅದ್ರ ಜೊತೆ ಆಲೂ ಬೆಂಡಿನೂ ನಾವು ತಯಾರು ಮಾಡಿದೆವು. ಇನ್ನು ಮನೆಯಾಗಿರುವಂತಹ ಉಪ್ಪಿನಕಾಯಿ ತಗೋರಿ, ಸ್ವಲ್ಪ ಬೇಕಂತಂದ್ರೆ ಚಟ್ನಿ, ಸಲಾಡ್ ನಿಮ್ಗೆ ಏನು ಬೇಕೋ ಅಂತ ತೊಗೊಂಡು ಸ್ವಲ್ಪ ತುಪ್ಪ ಹಚ್ಕೊತೇನೆ ರೀ. ಭಾಳ ಮಸ್ತಾಗಿರ್ತಾವೆ, ತಪ್ಪಲಾರ್ದ ಒಮ್ಮೆ ನೀವು ಟ್ರೈ ಮಾಡಿ. ಇನ್ನೊಂದು ಕಡೆ ಮೆಂತೆ ಚಪಾತಿ ಅಥವಾ ಮೆಂತೆ ಪರೋಟನ ನೋಡೋಣ. ಭಾಳ ಸಿಂಪಲ್ ಆಗಿರುವಂಥದ್ದು ರೀ, ಭಾಳ ಮಸ್ತಾಗಿರುವಂಥದ್ದು ರೀ. ಅದ್ರ ಜೊತೆ ಒಂದು ಮಸ್ತ್ ಫ್ಲೇವರ್ಫುಲ್ ಆಗಿರುವಂಥ ಆಲೂಗಡ್ಡೆಯನ್ನು ನೋಡ್ರಿ.
ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ನೀವು ತೊಳೆದು ಕಟ್ ಮಾಡಿ ಇಟ್ಕೊರಿ. ಈ ಕಡೆ ಒಂದು ಪಾತ್ರೆ ಅಥವಾ ಯಾವ್ದ್ರಾಗ್ರಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿರಿ ಹಂಗೆ ತಿದ್ರಿ. ಆಮೇಲೆ ಈ ಒಂದು ಗೋಧಿ ಹಿಟ್ಟನ್ನ ಏನು ತೊಗೊಂಡಿದ್ರಲ್ಲ ಅದ್ರ ಜೊತೆ ನಾವು ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರ್ಸಾಕತ್ತೀವಿ ರೀ. ಅದಾದ ನಂತರ ಸ್ವಲ್ಪ ಕೆಂಪು ಖಾರದ ಪುಡಿಯನ್ನು ಹಾಕಿರಿ. ಹಂಗೆ ಒಂದೀಟ ನೀವು ಧನಿಯಾ ಪೌಡ್ರನ್ನ ಹಾಕಿರಿ. ಹಂಗೆ ಒಂದೀಟ ಅರಿಶಿನ ಪುಡಿಯನ್ನು ನೀವು ಸೇರಿಸಿ ಗರಂ ಮಸಾಲ ಸ್ವಲ್ಪ ಹಾಕಿರಿ. ತಿದ್ರಿ ಎಲ್ಲ ಅರ್ಧ ಟೀ ಸ್ಪೂನ್ ಹಾಕಿರಿ ನಡೀತೈತಿ. ಆಮೇಲೆ ಒಂದು ಹಸಿಮೆಣ್ಸಿಕಾಯಿ ಸಣ್ಣಗೆ ಕಟ್ ಮಾಡಿರುವಂಥದ್ದು, ಸ್ವಲ್ಪ ಶುಂಠಿಯನ್ನು ನಾವಿಲ್ಲಿ ತುರಿದು ಸೇರಿಸ್ಬೇಕು ರೀ. ತಿದ್ರಿ ಸ್ವಲ್ಪ ಗ್ರೇಟೆಡ್ ಜಿಂಜರನ್ನು ಹಾಕಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮೆಂತ್ಯ ಸೊಪ್ಪು ಅದನ್ನು ಹಾಕಿ ಈ ಹಿಟ್ಟನ್ನಾಗ ಚಂದಂಗೆ ಒಮ್ಮೆ ಮಿಕ್ಸ್ ಕೊಡೋಣ. ಅಂದ್ರೆ ಚಲೋ ತಂಗಿ ನೀರು ಹಾಕ್ಲಾರ್ದ ಫಸ್ಟಿಗೆ ಹಂಗೆ ಮಿಕ್ಸ್ ಕೊಟ್ಟ ಆದ್ಮೇಲೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರನ್ನು ಹಾಕಿ ನಾವು ಈ ಒಂದು ಹಿಟ್ಟನ್ನು ಕಲಿಸ್ಬೇಕಾಗೈತೆ ರೀ. ಚಲೋ ತಂಗಿ ಕಲಸ್ರಿ, ಪದ್ಧತಿಯಾಗಿ ನೀವು ಈ ಒಂದು ಕನಕನ್ನು ತಯಾರು ಮಾಡ್ಕೊಳ್ಬೇಕ್ರಿ. ಅದಕ್ಕೆ ಸಮಾಧಾನಲೇ ಸ್ವಲ್ಪ ಭಾಳ ಹಾಕಬೇಡ್ರಿ ಒಮ್ಮಿಂದೊಮ್ಮೆ. ಅದಕ್ಕೆ ಒಂದು ಈಟೀಟ ಹಾಕಿ ಚಂದಂಗೆ ಕಲಿಸಿ ಆಮೇಲೆ ಇದನ್ನು ಮಿದ್ದಾಕಂತೇಳಿ ಅದ್ರ ಮೇಲೆ ಒಂದು ಈಟ ಎಣ್ಣೆಯನ್ನು ಹಾಕಿ ಸಾಫ್ಟ್ ಮಾಡ್ಕೊರಿ. ಚಲೋ ನಿಂಗೆ ಸಾಫ್ಟ್ ಆಗ್ತೈತಿ ಮತ್ತು ಸಿಂಪಲ್ಲಾಗಿನೂ ಆಗ್ತೈತಿ ರೀ. ಅದೇನು ಭಾಳ ದೊಡ್ಡ ಕೆಲಸ ಅಂತಲ್ಲ. ನೋಡಿ ಈ ಕಡೆ ಒಂದು ಕಡಾಯಿದಾಗ ಎಣ್ಣೆ ಕಾಯಕ್ಕಿಟ್ಟು ಅದ್ರಾಗ ಸಾಸಿವೆಯನ್ನು ಹಾಕಿರಿ. ಹಂಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿರಿ. ಆಲೂಗಡ್ಡೆ ಮಾಡೋ ಈಗ ಅದಕ್ಕೆ ಸ್ವಲ್ಪ ಕರಿಬೇವು, ಫ್ರೆಶ್ ಕರಿಬೇವನ್ನು ಹಾಕಿರಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ, ಹಸಿ ಮೆಣಸು ಕಟ್ ಮಾಡಿರುವಂಥದ್ದನ್ನು ಹಾಕಿ ಈ ಎಣ್ಣೆ ಒಳಗೆ ಚಂದಂಗಿ ಫ್ರೈ ಮಾಡಿ ಅದಕ್ಕೆ ಒಂದು ಉಳ್ಳಾಗಡ್ಡಿಯನ್ನು ನೀವು ಸೇರಿಸ್ರಿ. ಮೀಡಿಯಮ್ ಸೈಜ್ ಇರುವಂತಹ ಉಳ್ಳಾಗಡ್ಡಿಯನ್ನು ಹಾಕಿ ಈ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡಬೇಕಾಗೈತೆ ರೀ. ಇದ್ರಲ್ಲ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರುಗಾಡಿದ ಆದಮೇಲೆ ಒಂದು ಟೊಮ್ಯಾಟೋವನ್ನು ಅದರೊಳಗೆ ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಅದನ್ನು ಚಂದಂಗಿ ಮಿಕ್ಸ್ ಕೊಡೋಣ ರೀ. ಈಗ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ರಿ, ಅರಿಶಿನ ಪುಡಿಯನ್ನು ಹಾಕಿರಿ. ಹಂಗೆ ಅದನ್ನು ಮತ್ತೊಮ್ಮೆ ಮಿಕ್ಸ್ ಕೊಡ್ರಿ. ತಿಳ್ತಿರಲ್ಲ. ಇಷ್ಟು ಆದ ನಂತರ ಅದಕ್ಕೆ ಬಾಯ್ಲ್ಡ್ ಪೊಟ್ಯಾಟೊ ಒಂದು 2 ಬಾಯ್ಲ್ಡ್ ಪೊಟ್ಯಾಟೋವನ್ನು ಹಿಂಗೆ ಕಟ್ ಮಾಡಿ ಕ್ಯೂಬಾಗಿ ಕಟ್ ಮಾಡಿರಿ ಹಾಕಿರಿ. ತಿಳ್ತಿರಿ. ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಪಲ್ಯ ಏನೈತಿರಲ್ಲ ರೊಟ್ಟಿ, ಚಪಾತಿ, ಅನ್ನದ ಜೊತೆ ಎಲ್ಲದ್ರ ಜೊತೆನೂ ಮಸ್ತ್ ಅನಿಸ್ತೈತೆ ರೀ. ಇದ್ರ ಜೊತೆ ಅಂತ ಅಷ್ಟೇ ಅದು ಯಾವಾಗ ಬೇಕೋ ಅವಾಗ ನೀವು ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿ. ಆಮೇಲೆ ಇಲ್ಲಿ ಸ್ವಲ್ಪ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಕೊಡಾಕತ್ತೀವಿ ನಾವು. ಅಂದ್ರೆ ಮಸ್ತ್ ಆಕೈತಿ. ಬೇಕಂತಂದ್ರೆ ಇದಕ್ಕೊಂದು ಈಟ್ ಸಕ್ಕರೆಯನ್ನು ನೀವು ಸೇರಿಸ್ಬೋದು, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿರಿ ನಡಿತೈತಿ. ಮುಂದಕ್ಕೆ ಇದನ್ನು ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಬಿಡ್ರಿ. ಆಮೇಲೆ ನೀವು ಇದನ್ನು ಕೆಳಗಿಳಿಸ್ಬಿಟ್ರಿ ಬರೋಬ್ಬರಿಯಾಗಿ ಆಗಿರ್ತೈತಿ. ಇನ್ನು ಹಿಟ್ಟೇನು ನಾವು ಚೆನ್ನಾಗಿ ಮಿದ್ದಿ ಇಟ್ಟಿದ್ದೀವಿ ನೋಡ್ರಿ, ಅದನ್ನು ಇನ್ನೊಮ್ಮೆ ಕೈಯಾಗಿ ಒಂದು ಸ್ವಲ್ಪ ಸಾಫ್ಟ್ ಮಾಡ್ಕೊಂಡ ಇದ್ರಾಗಿಂದ ಉಳ್ಳಿಗಳನ್ನ ನಾವು ತಕ್ಕೊಳ್ಬೇಕಾಕೈತ್ರಿ. ಉಳ್ಳಿಗಳನ್ನು ತಕ್ಕೊಂಡ ಇನ್ನು ಒಂದು ಈಟ ಗೋಧಿ ಹಿಟ್ಟಿನಾಗ ಇದನ್ನು ಹಿಂಗೆ ಸ್ವಲ್ಪ ಉಳಿಸ್ಕೊಂಡಿದ್ದಿರಲ್ಲ ಹಿಟ್ರಿ ಅದ್ರಾಗ ಎದ್ದದು ಆಮೇಲೆ ಲಟ್ಸೋದು. ತಿತ್ರಿ ಇದನ್ನು ಸಿಂಪಲ್ಲಾಗಿ ಭಾಳ ದೊಡ್ಡ ಮಾಡ್ಬೇಕಂತೇನಿಲ್ಲ ರೀ. ಮೀಡಿಯಮ್ ಸೈಜ್ ಆಗಿರುವಂತಹ ಮಸ್ತಾಗಿರುವಂತಹ ಈ ಒಂದು ಪರಾಟನ ನೀವು ತಪ್ಪಲಾರ್ದ ಹಿಂಗಣ ಮಾಡಿರಿ, ಭಾಳ ಚಲೋತ್ನಾಗೆ ಆಗ್ತೈತೆ. ಆಮೇಲೆ ಎಲ್ಲನೂ ನೀವು ಇವನ್ನ ಬೇಕಂದ್ರೆ ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು ರೀ. ಆದರೆ ಬಿಸಿ ಬಿಸಿ ತಿನ್ನೋಕೆ ಭಾಳ ಮಜಾ ಇರ್ತೈತಿ. ತಪ್ಪಲಾರ್ದ ಬಿಸಿ ಬಿಸಿಯಾಗಿ ಮಾಡ್ಕೊತೇನೆ. ಆಮೇಲೆ ಈಗ ನೆಕ್ಸ್ಟ್ ನೋಡಿರಿ, ಅದನ್ನು ಸ್ವಲ್ಪ ತವಿಗೆ ಒಂದು ಈಟು ಎಣ್ಣೆಯನ್ನು ಒರೆಸಿ ಅದ್ರ ಮೇಲೆ ಇದನ್ನು ಹಾಕಿ ಬೇಯಿಸಿ ಮ್ಯಾಲೆ ಒಂದು ಈಟು ಹಾಕೋದ್ರಿ. ಮ್ಯಾಲ ಕೆಳಗ ಮ್ಯಾಲ ಮಾಡಿ ನೀವು ಇವ್ನು 2 ಮೈ ಚಂದಂಗೆ ಬೇಯಿಸಿದ್ರಿ ಅಂತಂದ್ರೆ ಭಾಳ ಸೊಗಸಾಗಿ ಬರ್ತಾವೆ, ಭಾಳ ಮಸ್ತಾಗಿನೂ ಬರ್ತಾವೆ ರೀ. ತಿದ್ರಿ ಹಿಂಗೆ ನೀವು ಒಂದು ಈಟು ಎಣ್ಣೆ ಹಚ್ಚೋದು, ಸ್ವಲ್ಪ ಅದನ್ನು ಸವರಿ ಬಿಡ್ರಿ ಎಲ್ಲ ಕಡೆ ಅಷ್ಟೇ. ಇಷ್ಟ ಮಾಡಿದ್ರಿ ಅಂತಂದ್ರೆ ಸಿಂಪಲ್ಲಾಗಿ ನೀವು ಈ ಒಂದು ರೆಸಿಪಿನೂ ಮಾಡ್ತೀರಿ. ಆಮೇಲೆ ಇದನ್ನು ಅಷ್ಟೇ ನಿಮ್ಗೆ ಬೇಕಂದ್ರೆ ಎಣ್ಣೆ ಬೇಡ ಅಂತಂದ್ರೆ ಹಿಟ್ಟು ಹಚ್ಚಿ ನೀವು ಇದನ್ನು ಸಂಪೂರ್ಣವಾಗಿ ಮಾಡ್ಬೋದು ರೀ. ತಿಳ್ತಿಲ್ಲ. ಚಲೋತ್ನಾಗೆ ಲಟ್ಸೋದು ಒಂದ ನಿಮಗೆ ಬರಬೇಕು ಅಂದ್ರೆ ಬರ್ತೈತೆ ಬಿಡ್ರಿ. ನೀವು ಭಾಳ ಚೆನ್ನಾಗಿ ಇರ್ತೀರಿ. ಮಸ್ತಾಗಿ ಅದನ್ನು ಬೇಯಿಸ್ಬೇಕು. ತಿಳ್ತಿರಿ. ಇಷ್ಟನ ನೀವು 2 ಮೈ ಅದನ್ನು ಚಲೋತ್ನಾಗೆ ದಂಡಿ ಬಿಡ್ಲಾರ್ದಂಗೆ ಸರಿಸ್ಯಾಡಿ ಬೇಯಿಸಿದ್ರಿ ಅಂತಂದ್ರೆ ಭಾಳ ಚಲೋತ್ನಾಗೆ ಬರ್ತಾವು. ಆಮೇಲೆ ರುಚಿಯಾಗಿನೂ ಇರ್ತಾವ್ರಿ. ನಿಮಗೆ ಇದೇ ಹೇಳ್ದಂಗೆ ಇವನ್ನ ಸ್ವಲ್ಪ ಬಿಸಿ ಬಿಸಿಯಾಗಿ ಇದ್ರ ಜೊತೆನೂ ಬೇಕಂದ್ರೆ ಮೇಲೆ ನೀವು ತುಪ್ಪ ಹಚ್ಚಿ ಬೇಯಿಸ್ಬೋದು ರೀ, ಎಣ್ಣೆ ಬದಲಿ ಹಂಗೆ ಮಾಡಿದ್ರೂ ನಡೀತೈತೆ ರೀ. ಇಷ್ಟ ಮಾಡಿ ನೀವು ಇವನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ, ಎಲ್ಲಿ ಬೇಕಾದಲ್ಲಿ ತೊಗೊಂಡು ಹೋಗ್ಬೋದು ರೀ. ಹಿಂಗೆ ನೀವು ಮಾಡಿ. ನಿಮಗಾಗಲೇ ಏನ್ರಲ್ಲ ಬರೀ ಹಿಟ್ಟು ಹಚ್ಚಿ ಬೇಯಿಸ್ತಂದ್ರೆ ಹಂಗೂ ಬೇಯಿಸ್ರಿ, ಭಾಳ ಚಲೋತ್ನಾಗೆ ಬರ್ತಾವೆ. ನಿಮಗೆ ಆಲೂಗಡ್ಡೆ ಪಲ್ಯನ ಒಂದು ಸಿಂಪಲ್ ವಿಧಾನದಾಗ ನಾವು ತೋರಿಸಿದ್ದೀವಿ, ಭಾಳ ಚಲೋ ಆಗ್ತೈತಿ. ಆಮೇಲೆ ಅದ್ರ ಜೊತೆ ಸ್ವಲ್ಪ ಜಾಸ್ತಿ ಮೊಸರದು ತಿನ್ನುತ್ತ ಬರ್ರಿ. ಮೊಸರ ಶೇಂಗಾ ಅವನ್ನೆಲ್ಲ ಬಿಡಕ್ಕೆ ಹೋಗ್ಬೇಡ್ರಿ. ಮೊಸರ ಶೇಂಗಾ ಸಲಾಡ ಆಮೇಲೆ ಈ ಒಂದು ರೊಟ್ಟಿ ಪಲ್ಯ ಎಲ್ಲನೂ ಐತ್ರಿ. ಹಂಗಾದ್ರೆ ತಪ್ಪಲಾರ್ದ ನೀವು ಇವುಗಳನ್ನ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಯಾಕಂತಂದ್ರೆ ಹೆಲ್ದಿಯಾಗಿ ಅದಾವು, ಕ್ವಿಕ್ಕಾಗಿನೂ ಮಾಡ್ಕೊಳ್ಬೋದು ರೀ, ಸಿಂಪಲ್ಲಾಗಿನೂ ಯಾರೇ ಬಂದಾಗ ಅವಾಗ ಬೇಕಾದ ಮಾಡ್ಕೊರಿ. ಮತ್ತು ತಪ್ಪಲಾರ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.